ಹಾಟ್ ಬೆಡಗಿ ಸಂಜನಾ ಗಿಲ್ರಾನಿಗೆ ಕಾಡ್ತಿದೆ ಮನೆ ನೆನಪು. ಬಿಗ್ ಬಾಸ್ ಮನೆಯಲ್ಲಿ ಗುಳು ಎಂದು ಕಣ್ಣೀರಿಟ್ಟ ನಟಿಮನಿ. ಸಂಜನಾ ಅಂದ್ರೆ ಒಂದು ಕಾಂಟ್ರವರ್ಸಿ. ಕನ್ನಡ, ತೆಲುಗು, ತಮಿಳು ಹೀಗೆ ಹಲವು ಲ್ಯಾಂಗ್ವೇಜ್ ಸಿನಿಮಾಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ ನಟಿಮಣಿ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರಿಟ್ಟು ನಂಗೆ ಬಿಟ್ಟು ಬಿಡ್ರಪ್ಪ ಅಂತ ಗೋಳಾಡಿದ್ದಾಳೆ. ಕನ್ನಡದ ಸಂಜನಾ ಗಲ್ರಾನಿ ತಮ್ಮ ಚಿಕ್ಕ ಮಕ್ಕಳನ್ನ ಬಿಟ್ಟು ತೆಲುಗು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇದೀಗ ಅವರಿಗೆ ನೋ ಫ್ಯಾಮಿಲಿ ವೀಕ್ ಎಂಬ ಶಾಕ್ ನೀಡಲಾಗಿದೆ. ಹೀಗಾಗಿ ದಯವಿಟ್ಟು ನನ್ನನ್ನ ಬಿಟ್ಬಿಡಿ, ನಾನು ಮನೆಗೆ ಹೋಗ್ಬೇಕೆಂದು ಸಂಜನಾ ಗಲ್ರಾನಿ ಕಣ್ಣೀರ್ ಹಾಕಿದ್ದಾಳೆ. No family week. That's the bomb on Sanjana. ದಿನವೂ ತಮ್ಮ ಮಕ್ಕಳನ್ನ ನೋಡ್ಬೇಕು, ಗಂಡನನ್ನ ನೋಡ್ಬೇಕು ಎಂದು ಎಮೋಷನಲ್ ಆಗುತ್ತಿದ್ದ ನಟಿ ಸಂಜನಾ ಈಗ ತೆಲುಗು ಬಿಗ್ ಬಾಸ್ ಸೀಸನ್ 9 ದೊಡ್ಡ ಶಾಕ್ ಎದುರಾಗಿದೆ. ತನ್ನ ಇಬ್ಬರು ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದಿರುವ ಸಂಜನಾ ಫ್ಯಾಮಿಲಿ ವೀಕ್ ನಿಂದ ವಂಚಿತರಾಗಿದ್ದಾರೆ. ಶನಿವಾರದ ಎಪಿಸೋಡ್ ನಲ್ಲಿ ನಾಗಾರ್ಜುನ್ ಅವರು ಮನೆಯ ಮೇಲೆ ಬಿಗ್ ಬಾಸ್ 2 ದೊಡ್ಡ ಬಾಂಬ್ ಗಳನ್ನ ಹಾಕಲಿದ್ದಾರೆ ಎಂದು ಶಾಕ್ ನೀಡಿದ್ರು. ಅದರಲ್ಲಿ ಒಂದು ಡಬಲ್ ಎಲಿಮಿನೇಷನ್ ಆಗಿತ್ತು. ಇನ್ನೊಂದು ಏನು ಎಂಬುದನ್ನ ತಿಳಿಯಲು ಸ್ಪರ್ಧಿಗಳಿಗೆ ಒಂದು ಸಣ್ಣ ಟಾಸ್ಕ್ ನೀಡಲಾಗಿತ್ತು. ಟಾಸ್ಕ್ ನಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಯು ತನಗೆ ಯಾರು ಹೆಚ್ಚು ಬೆಂಬಲ ನೀಡುತ್ತಿದ್ದಾರೆ ಎಂದು, ಯಾರು ತನ್ನ ಆಟವನ್ನ ಕೆಳಗೆ ಇಳುತ್ತಿದ್ದಾರೆ ಎಂಬ 2 ಹೆಸರುಗಳನ್ನ ಘೋಷಿಸಬೇಕಾಗಿತ್ತು. ಈ ಟಾಸ್ಕ್ ನಲ್ಲಿ 4 ಜನ ಸ್ಪರ್ಧಿಗಳು ಸಂಜನಾರಿಂದ ತಮ್ಮ ಆಟಕ್ಕೆ ಅಡ್ಡಿಯಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹೀಗಾಗಿ ಮನೆಯಲ್ಲಿ 2ನೇ ಬಾಂಬ್ ಸಂಜನಾ ಗಲ್ರಾನಿಗೆ ಮೇಲೆ ಬಿದ್ದಿದೆ. Result మనం anticipate చేయలేం. I respect the result, sir. దయచేసి నాకు ఇంటికి ఫ్రెండ్స్ ప్లీజ్ నా కాదు. ಹೌದು, ಸಂಜನಾ ಗಲ್ರಾನಿಗೆ ನೋ ಫ್ಯಾಮಿಲಿ ವೀಕ್ ಎಂಬ ಬಾಂಬ್ ಬಿದ್ದಿದೆ ಕಣ್ರಿ. ಇದನ್ನ ನೋಡಿದ ತಕ್ಷಣ ಸಂಜನಾ ಕಣ್ಣೀರಿಟ್ಟಿದ್ದಾರೆ. ಯಾಕಂದ್ರೆ ಸಂಜನಾಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಹೀಗಾಗಿ ಫ್ಯಾಮಿಲಿ ವೀಕ್ ನಲ್ಲಿ ಹೇಗಾದ್ರೂ ತನ್ನ ಮಕ್ಕಳನ್ನ ನೋಡಬಹುದು, ಗಂಡನನ್ನ ನೋಡಬಹುದು ಎಂದು ಪ್ರತಿದಿನ ಅಳುತ್ತಾ ಕಾಯುತ್ತಿದ್ರು. ಅಂತ ಸಂಜನಾಗೆ ನೋ ಫ್ಯಾಮಿಲಿ ವೀಕ್ ಅಂದ್ರೆ ನೋವಾಗೋದು ಸಹಜ. ನನ್ನಿಂದ ಆಗೋದಿಲ್ಲ ಸರ್, ನಾನು ಮನೆಗೆ ಹೋಗ್ತೀನಿ ಸರ್, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದ್ಲು. ಹಾಗೆ ನಿಮ್ಮನ್ನ ಪ್ರತಿ ವಾರ ನೋಡೋದು ಇಷ್ಟ, ಆದ್ರೆ ನಾನು ಇಲ್ಲಿ ಇರಲಾರೆ ಎಂದು ಕಣ್ಣೀರಿಟ್ಟಿದ್ದಾಳೆ. నేను ఇంటికి వెళ్ళిపోతాను సార్, నా వల్ల కాదు. I go home sir, please. నా వల్ల కాదు ಸರ್, I'll die. No sir, వెళ్ళిపోతాను. ಇದಕ್ಕೆ ಉತ್ತರವಾಗಿ ನಾಗಾರ್ಜುನ್ ಇದು ನನ್ನ ನಿರ್ಧಾರವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದ್ರೆಲ್ಲ ವೀಕ್ಷಕರು ಇದನ್ನೆಲ್ಲ ನೋಡ್ತಾ ಇದ್ರೆ TRP ಗಾಗಿ ಅನ್ನೋದು ಪ್ರೇಕ್ಷಕರ ಅಭಿಪ್ರಾಯ. ಯಾಕಂದ್ರೆ ಕಳೆದ ಬಾರಿ ಟೆಸ್ಟಿ ತೇಜಾಗೆ ಕೂಡ ಇದೇ ರೀತಿ ಮಾಡಿದ್ರು. ಮನೆಗೆ ತನ್ನ ತಾಯಿಯನ್ನ ಕರೆತರೋದು ನನ್ನ ಕನಸು ಎಂದು ತೇಜ ಹಲವು ಬಾರಿ ಶೋನಲ್ಲಿ ಹೇಳಿದ್ರು. ಅವರಿಗೆ ಕೂಡ ನೋ ಫ್ಯಾಮಿಲಿ ವೀಕ್ ಎಂದು ಹೇಳಿದ್ರು. ಆದ್ರೆ ತೇಜ ಅವರ ಗೋಳು ನೋಡಿ ಕೊನೆಗೆ ಅವರ ತಾಯನ್ನ ಮನೆಗೆ ಕರೆಸಿದ್ರು. ಸಂಜನಾ ವಿಷಯದಲ್ಲೂ ಹೀಗೆ ಆಗುವ ಸಾಧ್ಯತೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಆದ್ರೆ ಇದೇನಿದ್ರು ಬಿಗ್ ಬಾಸ್ ಆಟ ಕಣ್ರಿ, ಇಲ್ಲಿ ಅದ್ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಸಂಜನಾ ಈ ರೀತಿ ಗೋಳಾಡಿದ್ದು ಎಲ್ಲೋ ಸಂಜನಾ ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಮತ್ತೆ ಕೆಲವೊಬ್ಬರು ಇದೆಲ್ಲ ಈಕೆಗೆ ಬೇಕಿತ್ತಾ ಅಂತ ಮೂಗು ಮುರಿಯುತ್ತಿದ್ದಾರೆ. ಫಿಲ್ಮ್ ಬ್ಯೂರೋ, ಬಿಗ್ ಟಿವಿ, ಕರ್ನಾಟಕ. ఇది నా డెసిషన్ కాదమ్మా. హౌస్ డిసైడెడ్ దట్ మెజారిటీ ఆఫ్ ద పీపుల్ నువ్వు నీ మూలాన వాళ్ళ ఆట మునిగిపోతుంది అన్నారు. వేరే వాళ్ళ మూలాన మునిగిపోతుందంటే ఇదే బాంబు వాళ్ళకి. రిజల్ట్ మనం యాంటిసిపేట్ చేయలేం. I respect the result sir. దయచేసి నాకు ఇంటికి ఫ్రెండ్స్ ప్లీజ్ నా కాదు. I'm sorry sir, not an arrogant artist. మీకు తెలుసు నా గురించి. ప్లీజ్ సార్ నాకు ఇంటికి వెళ్ళిపోతా. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.